ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಒಂದು ಡೈಲಿ ವ್ಲಾಗ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಬಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಪ್ಲ್ಯಾನ್ ಮಾಡಿಲ್ಲ. ಹೇಗೆ ಇವತ್ತಿನ ದಿನ ಕಳಿತೀನಿ ಅನ್ನೋದು ಕೂಡ ನಾನು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲದನ್ನೂ ಕೂಡ ಅನ್ಪ್ಲ್ಯಾನ್ಡಾಗಿ ತೊಗೊಂಡೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಈಗ ಏನಿಲ್ಲ, ನನ್ನ ಅವಸ್ಥೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಇನ್ನೂ ಸ್ನಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಬ್ರಷ್ ಕೂಡ ಮಾಡಿಲ್ಲ. ಸೊ ಎದ್ದಿದ್ದು ಸ್ವಲ್ಪ ಲೇಟೇ ಇವತ್ತು. ನಾನು ಒಂದು 7:45 ಹಂಗಾಗಿತ್ತು. ಸೊ ಅಷ್ಟೊತ್ತಿಗೆ ಎದ್ದು ಚಿಕ್ಕ ಪುಟ್ಟ ಏನೋ ಒಂದು ಕೆಲಸ ಮಾಡಿಕೊಟ್ಟೆ ಅಷ್ಟೇ ಮನೇಲಿ. ತುಂಬ ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ. ಸೊ ಅಷ್ಟು ಮಾಡಿ ಇವಾಗ ನಾನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಆ್ಯಂಡ್ ಟಿಫನ್ ಮನೇಲಿ ಏನು ಮಾಡಿದಾರೋ ಗೊತ್ತಿಲ್ಲ. ಸೊ ಟಿಫನ್ ಕೂಡ ಮಾಡ್ಕೋಬೇಕು. ಬಟ್ ಆ್ಯಕ್ಚುಲಿ ಇವತ್ತು ನನಗೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಅಂತಲ್ಲ, ಒಂದು 2-3 ಡೇಸ್ ಆಯಿತು ಆಲ್ರೆಡಿ ನನಗೆ ರಸಮ್ ರೈಸ್ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗ್ತಾ ಇದೆ. ಅದು ಏನಾಗ್ಬಿಡ್ತು ಅಂತಂದರೆ, ಈ ಇನ್ಸ್ಟಾದಲ್ಲೆಲ್ಲ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇರಬೇಕಾದ್ರೆ ಫುಡ್ ಈಸ್ ಚಾನಲ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತೀನಿ ನಾನು. ಸೊ ಅವರು ತಿಂತಾ ಇರೋದ್ರು ಇದರಲ್ಲಿ ಒಬ್ಬರು ರಸಮ್ ರೈಸ್ನ ತಿಂದರು, ಆಯಿತಾ. ಸೊ ಅವ್ರು ರಸಮ್ ರೈಸ್ನ ತಿಂದಾಗಿದ್ದನು ಕೂಡ ನನಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನೋಡೋಣ, ಅದನ್ನು ಕೂಡ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಮೆಥಡ್ಸ್ನ ನಾನು ನೋಡಿದೆ ಈ 2-3 ಡೇಸಿಂದನೂ ಕೂಡ, ರಸಮ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಅದರಲ್ಲಿ ಒಂದು ಮೆಥಡ್ ನನಗೆ ಸ್ವಲ್ಪ ಈಸಿ ಅನಿಸ್ತಿದೆ. ಅಂದರೆ ವಿತ್ ದ ಹೆಲ್ಪ್ ಆಫ್ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ ನಾವು ತುಂಬ ಟೇಸ್ಟಿ ಆಗಿರುವಂಥ ರಸಮ್ನ ಮಾಡ್ಕೋಬೋದು. ಸೊ ಹಾಗಾಗಿ ರಸಮ್ ರೈಸ್ ಇವತ್ತು ಮಾಡ್ಕೊಂಡು ತಿನ್ನೋಣ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದನ್ನು ಕೂಡ ಶೂಟ್ ಮಾಡಿ ತೋರಿಸ್ತೀನಿ. ನೋಡೋಣ ಬನ್ನಿ, ವ್ಲಾಗ್ ಹೇಗೆ ಹೋಗುತ್ತೆ ಹಾಗೆ ತೊಗೊಂಡೋಗ್ತೀನಿ. ಇವಾಗ ಸದ್ಯಕ್ಕೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಬಿಡ್ತೀನಿ, ಇಲ್ಲಾಂದರೆ ನನ್ನ ಡೇ ಕಂಪ್ಲೀಟ್ ಅಂತ ಅನ್ಸಲ್ಲ, ನಿಮಗೆಲ್ಲ ಗೊತ್ತು. ಸೊ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ, ನಾನು ಬರ್ತೀನಿ. ಓಕೆನಾ ಫ್ರೆಂಡ್ಸ್? ಇವತ್ತು ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕಿಚನ್ ಕಡೆ ಬಂದೆ. ಸೊ ಕಿಚನ್ ಕಡೆ ಏನಕ್ಕೆ ಬರ್ತೀನಿ ಅಂತಂದರೆ, ನಾನು ಏನಾದರೂ ಫುಡ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ನನಗೆ ಕಿಚನ್ ಸ್ವಲ್ಪ ಕ್ಲೀನಾಗಿರಬೇಕು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬಂದುಬಿಟ್ಟು ಪ್ರೆಪ್ ಮಾಡ್ತಾ ಇದ್ದೀನಿ. ಲೈಕ್ ಸಿಂಕಲ್ಲಿ ಆ್ಯಂಡ್ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಕಡೆನೂ ಕೂಡ ನೀಟಾಗಿ ನಾನು ಕ್ಲೀನ್ ಮಾಡ್ತಾ ಇದ್ದೆ. ಲೈಕ್ ನಾನು ಶೂಟ್ ಮಾಡಲಿಕ್ಕೆ ನನಗೆ ಚೆನ್ನಾಗಿರಬೇಕು, ಹೈಜೀನ್ ಆಗಿರಬೇಕು. ಹಾಗಂತ ನಾಟ್ ಓನ್ಲಿ ಫಾರ್ ಶೂಟಿಂಗ್ ಕ್ಲೀನ್ ಮಾಡ್ತೀನಿ ಅಂತಲ್ಲ, ಎವ್ರಿ ಟೈಮ್ ನಾನು ಏನೋ ಕಿಚನ್ಗೆ ಹೋದಾಗ ನಾನು ಇದೇ ಥರನೇ ಆದಷ್ಟು ನಾನು ಫಸ್ಟು ಕ್ಲೀನಿಂಗ್ ಮಾಡ್ಕೊತೀನಿ, ಆಮೇಲೆ ನಾನು ಏನೇ ಇದ್ರೂ ಕೂಡ ತಿನ್ನುವಂಥದ್ದು. ಸೊ ನನಗೆ ನೀಟಾಗಿತ್ತು ಅಂದರೆ, ಕ್ಲೀನಾಗಿತ್ತು ಅಂತಂದರೆ ನೆಕ್ಸ್ಟ್ ಏನೇ ಒಂದು ಕೆಲಸ ಮಾಡಲಿಕ್ಕೂ ಕೂಡ ಹುಮ್ಮಸ್ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಪ್ರಿಯಾರಿಟಿ ಕ್ಲೀನಿಂಗ್ ಆಗಿರುತ್ತೆ. ಸೊ ಇವತ್ತು ಕೂಡ ಅಷ್ಟೇ, ಸ್ನಾನ ಪೂಜೆ ಮುಗಿಸ್ಕೊಂಡು ಕಿಚನಿಗೆ ಬಂದುಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಟಿಫನ್ ತಿನ್ಕೊಂಬಿಡೋಣ ಅಂತ ಟಿಫನ್ ತಿನ್ಕೊಂಡೆ. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಟಿಫನ್ ಮಾಡ್ಕೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಏನು ಮಾಡೋಕ್ಕೂ ಎನರ್ಜಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿಕೊಂಡೆ. ಅದಾದಮೇಲೆ ಇವತ್ತಂತೂ ನಿಜವಾಗ್ಲೂ ಪವರ್ ಎಷ್ಟು ತಲೆ ತಿಂತು ಅಂದರೆ, ಬಂದು ಹೋಗಿ ಸಿಕ್ಕಾಬಿಟ್ಟು ತಲೆ ಇಡಿಸ್ತು ಇವತ್ತಂತೂ. ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಸ್ನಾನ ಆಯಿತು, ಪೂಜೆ ಆಯಿತು. ಇವಾಗ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ರಸಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಶೂಟ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ನಾನ ಪೂಜೆ ಆಗಿ ಟಿಫನ್ ಕೂಡ ಆಗಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದ್ದೀನಿ. ಟಿಫನ್ ಕೂಡ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ, ಯಾಕಂದರೆ ರಸಮ್ ರೈಸ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಜಾಸ್ತಿ ಇದೆ ನನಗೆ ಇವತ್ತು. ಸೊ ಹಾಗಾಗಿ ಟಿಫನ್ ತುಂಬ ಲೈಟಾಗಿ ತಿನ್ಕೊಂಡಿದ್ದೀನಿ. ಇವಾಗ ರಸಮ್ ರೈಸ್ನ ಪ್ರಿಪೇರ್ ಮಾಡಿಬಿಟ್ಟು ಹೇಗೆ ಮಾಡೋದು, ತಿನ್ನೋದು ಎರಡನ್ನೂ ನಾನು ತೋರಿಸ್ತೀನಿ ಇವತ್ತು. ಐ ಹೋಪ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಯಾಕಂತಂದರೆ ಯೂಶ್ವಲಿ ರೈಸ್ ಅನ್ನೋದನ್ನ ನಾವು ಬಿಟ್ಟಿರಕ್ಕೆ ಆಗೋದೇ ಇಲ್ಲ, ವಿಚ್ ಇಸ್ ರಿಯಲಿ ಕಾಂಟ್ ಕಂಟ್ರೋಲ್. ಯಾರಿಂದನೂ ಕೂಡ ಆಗೋದಿಲ್ಲ. ಏನೇ ಡಯಟ್ ಇದ್ರು, ಏನೇ ಡಯಟಿಷಿಯನ್ಸ್ ಹೇಳಿದ್ರು ಕೂಡ ಅಟ್ಲೀಸ್ಟ್ ದಿನದಲ್ಲಿ ಒಂದ್ಸರಿ ಆದರೂ ಅಥವಾ 2 ಡೇಸ್ ಒಂದ್ಸಲಿ ಆದರೂ ನಾವು ರೈಸ್ ತಿಂತೀವಿ. ರೈಸನ್ನು ಕಂಪ್ಲೀಟ್ಲಿ ನಾವು ಸ್ಕಿಪ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇನೆ, ಯಾರ್ಯಾರು ರಸಮ್ ರೈಸ್ ಲವರ್ಸ್ ಇದ್ದೀರಾ ಅಲ್ವಾ, ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಲ್ವಾ, ಅವರಿಗೆಲ್ಲ ಪಕ್ಕ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ಶೂಟ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಈಸಿ ಗಾಯ್ಸ್, ಓಕೆನಾ? ತುಂಬ ಈಸಿಲಿ ಮಾಡುವಂಥದ್ದು, ವಿತ್ ದ ಹೆಲ್ಪ್ ಆಫ್ ವೆರಿ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿ ಮಾಡುವಂತಹ ರಸಮ್ ಆಗಿರುತ್ತೆ ಇವತ್ತು. ಅದಕ್ಕೋಸ್ಕರ ನಾನು ಶೂಟ್ ಮಾಡಿ ತೋರಿಸೋಣ, ನಿಮಗೂ ಕೂಡ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೇನಿಲ್ಲ, ಹೋಗಿ ಫಟಾಫಟ್ ಅಂತ ಹೇಳ್ಬಿಟ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಬೇಗ ನಾನು ಅದೆಲ್ಲ ಕಂಪೋಸ್ ಮಾಡಿಕೊಂಡು ಅದನ್ನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಆ್ಯಂಡ್ ಮೆಥಡ್ ಕೂಡ ತೋರಿಸ್ತೀನಿ. ತುಂಬ ಈಸಿ ಮೆಥಡ್, ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ರಸಮ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ಬ್ಯಾಚುಲರ್ಸ್ ಯಾರ್ಯಾರು ಇದ್ದೀರಾ, ಅದ್ರ ವರ್ಕ್ ಮಾಡಿಕೊಂಡು ಏನಪ್ಪ ಮಾಡೋದು ಇವಾಗ ನಾವು ಊಟಕ್ಕೆ ಅನ್ನೋ ಚಿಂತೆ ಇಲ್ದಲೆ ಆರಾಮ್ಸೆ ಇದನ್ನು ನೀವು ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ಅಂದರೆ ವೈ ನಾಟ್, ಯಾಕೆ ಮಾಡಬಾರ್ದು ಅಲ್ವಾ? ಸೊ ಡೆಫಿನೆಟ್ಲಿ ಇದು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ.
ಸೊ ಹಾಗಾಗಿ ಇವಾಗ ಬನ್ನಿ ನೋಡೋಣ ಯಾವ್ಯಾವ ರೀತಿ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಈ ಒಂದು ರಸಂ ರೈಸ್ನ ಪ್ರಿಪೇರ್ ಮಾಡೋದಕ್ಕೆ ಒಂದೇ ಪ್ಲೇಟಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ ನಾನು ಜೋಡಿಸ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಫಸ್ಟಿಗೆ ನಾನಿಲ್ಲಿ ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು 2ರಿಂದ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಜೀರಿಗೆ, ಹಾಗೆ ಕಾಳು ಮೆಣಸು, ನೆಕ್ಸ್ಟು ಬೆಳ್ಳುಳ್ಳಿ ಎಸ್ಲು, ಆಮೇಲೆ ಸ್ವಲ್ಪ ಜಿಂಜರ್ ಅಂದರೆ ಏನದು ಶುಂಠಿ, ನೆಕ್ಸ್ಟ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ. ಸೊ ಇಷ್ಟ ಐಟಮನ್ನು ತೊಗೊಂಡಿದ್ದೀನಿ ನಾನು. ಇಷ್ಟ ಐಟಮ್ ಇದ್ರೆ ಸಾಕು, ಸಖತ್ ಟೇಸ್ಟಿ ಆಗಿರುವಂತಹ ರಸಮ್ ನಿಮಗೆ ಸೂಪರಾಗಿ ರೆಡಿ ಆಗುತ್ತೆ. ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಮೆಥಡನ್ನು ತೋರಿಸಿದ್ದೀನಿ. ಆದಷ್ಟು ಫಾಲೋ ಮಾಡಿಕೊಂಡು ತಿನ್ನಿ, ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ರಸಮ್ ಮಾಡ್ಕೊಂಡು ತಿನ್ನೋಣ ಅಂದರೆ ಈ ಕರೆಂಟೇ ಬರ್ತಾ ಇಲ್ಲ, ಹೋಗಿ ಬಂದು ಮಾಡ್ತಾ ಇದೆ. ನನಗಂತೂ ಕಾದು ಸಾಕಾಗ್ತಿದೆ, ಇನ್ನೂ ಕ್ರೇವಿಂಗ್ ಜಾಸ್ತಿ ಆಗ್ತಾ ಇದೆ. ಬರೋದು ಹೋಗೋದು ಮಾಡ್ತಾ ಇದೆ ಕರೆಂಟು. ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು, ಬಟ್ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನನಗೆ ಕರೆಂಟ್ ಬೇಕೀಗ. ಸೊ ಹಾಗಾಗಿ ಕರೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮನೇಲಿ UPS ಕೆಟ್ಟು ಜಮಾನ ಆಗೋಯ್ತು ಬಿಡಿ. ಸೊ ಅದನ್ನು ತುಂಬ ರಿಪೇರಿ ಮಾಡಿಸಿದ್ರು, ಅದಾದಮೇಲೆ ತುಂಬ ಬೇಸತ್ತು, ಅದನ್ನು ಇದ್ರ ಸವಸ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ನಾನು ಕರೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಪವರ್ ಬಂದ ತಕ್ಷಣ ರಸಮ್ ರೆಡಿ ಮಾಡ್ತೀನಿ. ಸಮ್ಹೌ ಫೈನಲಿ ನನಗೆ ಕರೆಂಟ್ ಬಂತು. ಹೇಗೋ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸ್ತಿವತ್ತು. ನಾನಿಲ್ಲಿ ಫಸ್ಟು ರಸಮ್ ಮಾಡಲಿಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು. ಸೊ ಆ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ ಒಲೆ ಮೇಲೆ. ಕಾದ್ಮೇಲೆ ಒಂದು 2 ಸ್ಪೂನಷ್ಟು ಕಾಳು ಮೆಣಸು, ಒಂದು 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸೊ ಇವೆರಡನ್ನೂ ಕೂಡ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ದಯವಿಟ್ಟು ಫ್ಲೇಮ್ ಹೈ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ, ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಈ ಥರ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು ಕಲರ್ ತಿರುಗಿದೆ. ಸೊ ಇಷ್ಟು ಅದಕ್ಕೆ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಕೊಂಬಿಡಿ, ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಅದಾದಮೇಲೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಈ ಒಂದು ಕಾಳು ಮೆಣಸು ಮತ್ತು ಜೀರಿಗೆ ಎರಡನ್ನೂ ಕೂಡ ಫ್ರೈ ಮಾಡಿರ್ತೀನಲ್ವಾ, ಅದನ್ನು ಫ್ರೈ ಮಾಡಿ ಆರಿದ ಮೇಲೆ ಅದನ್ನು ನಾನು ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋತೀನಿ. ತುಂಬ ಫೈನ್ ಪೇಸ್ಟ್ ಥರ ಅಥವಾ ಫೈನ್ ಪೌಡರ್ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ತರಿಯಾಗಿದ್ದರೆ ಸಾಕಾಗುತ್ತೆ. ಇಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಲ್ವಾ ಈ ಥರ. ಸೊ ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಇದೊಂದು ಒಳ್ಳೆ ಪೌಡರ್ ರೆಡಿ ಆಗುತ್ತೆ. ಇದು ನಮಗೆ ಒಂದು ಮಿಕ್ಸ್ಚರ್ ಆಯಿತು. ನೆಕ್ಸ್ಟು ಇಲ್ಲಿ ಇನ್ನೊಂದು ಪ್ಯೂರಿ ರೆಡಿ ಮಾಡ್ಕೋಬೇಕು ನಾವಿಲ್ಲಿ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಬಂದುಬಿಟ್ಟು ಒಂದು 2ರಿಂದ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಎಸ್ಲು ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಜಜ್ಜಿರೋ ಬೆಳ್ಳುಳ್ಳಿ, ಇದು ನಮ್ಮ ಮನೇಲಿ ಇತ್ತು ಅಂತ ಸೇರಿಸಿದ್ದೀನಿ. ನೀವು ನಾರ್ಮಲ್ ಬೆಳ್ಳುಳ್ಳಿನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇಷ್ಟನ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡು ಈ ಥರ ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಒಂದು ಒಳ್ಳೆ ಪ್ಯೂರಿ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಇಷ್ಟು ರೆಡಿ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಒಂದು ಪೌಡರ್ ಮತ್ತು ಒಂದು ಮಿಕ್ಸ್ಚರ್ ನಮಗೆ ರೆಡಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಸ್ಟಾರ್ಟಿಂಗ್ ನನಗೆ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು, ಸೊ ಬೇಜಾರು ಮಾಡ್ಕೊಬಿಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿಲ್ಲ, ಒಂದು ಬಾಣಲಿ ಇಡಿ, ಅದಕ್ಕೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆ ಯೂಸ್ ಮಾಡಿ. ಅದಕ್ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕಿದ್ದೀನಿ. ಆಮೇಲೆ ಶುಂಠಿನ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಅನುಗುಣವಾಗಿ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ನಾನು ತುಂಬ ಎಳೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಾಗಾಗಿ ನಾನು ಇದನ್ನು ದಳ ಬಿಡಿಸೋಕೆ ಹೋಗಿಲ್ಲ, ಜಸ್ಟ್ ಅದು ರೆಕ್ಕೆ ಸಮೇತ ಹಾಕಿದ್ದೀನಿ. ಅದರನ್ನೇ ಹಾಕ್ಕೊಳ್ಳಿ, ಎಳೆದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟನ್ನು ಫ್ರೈ ಮಾಡಿದ್ಮೇಲೆ ನಾನಲ್ಲಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ ನಾನು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀನಿ ಅಲ್ವಾ, ಸೊ ಆ ಒಂದು ಪ್ಯೂರಿನ ಇದಕ್ಕೆ ಹಾಕೋಬೇಕು. ಅದನ್ನು ಹಾಕ್ಕೊಂಡು ಮತ್ತೆ ನಾವು ಇಲ್ಲಿ ಹುಣಸೆ ಹಣ್ಣನ್ನು ನೆನಾಕಿರ್ತೀನಿ. ಸೊ ಹುಣಸೆ ಹಣ್ಣನ್ನು ನೆನಾಕ್ಬಿಟ್ಟು ಅದರದ ರಸವನ್ನು ಕಂಪ್ಲೀಟ್ಲಿ ನಾನು ತೊಗೋತಾ ಇದ್ದೀನಿ. ದಯವಿಟ್ಟು ಹುಣಸೆ ಹಣ್ಣಿನ ರಸನ ಮಿಸ್ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ಟೊಮೆಟೊ ಹುಳಿನೇ ಬೇರೆ, ಹುಣಸೆ ಹಣ್ಣಿನ ಹುಳಿನೇ ಬೇರೆ. ಎರಡೂ ಹುಳಿ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎರಡೂ ಕೂಡ ಒಂದು ಡಿಫ್ರೆಂಟ್ ಫ್ಲೇವರ್ ಮತ್ತು ಟೇಸ್ಟನ್ನು ಕೊಡುತ್ತೆ ನಮಗೆ. ಸೊ ಹಾಗಾಗಿ ಆದಷ್ಟು ಎರಡೂ ಹುಳಿಯನ್ನು ಕೂಡ ಸೇರಿಸ್ಕೊಂಡು ನಮಗೆ ಇಲ್ಲಿ ಯಾವ ಹದಕ್ಕೆ ಇದು ಕನ್ಸಿಸ್ಟೆನ್ಸಿ ಬೇಕಲ್ವ ನಮಗೆ ರಸಮ್ಮು, ಆ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ರಸಮ್ ಆದಷ್ಟು ತೆಳುವಾಗೇ ಇರಬೇಕು. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ಇದು ಗಟ್ಟಿ ಗ್ರೇವಿ ಥರ ಮಾಡಿಕೊಂಡ್ರೆ ನಿಜ ಮಜಾ ಇರೋದಿಲ್ಲ. ಈಗ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಈ ಥರನೇ ಇದು ತೆಳು ರಸಮ್ ರಿಲೇಟೆಡ್ ಆಗಿ ಅಂದರೆ ತೆಳುವಾಗಿ ಇದು ಇರಬೇಕು. ಸೊ ಆ ಥರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಕಾಳು ಮೆಣಸು ಮತ್ತು ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಆ ಪೌಡರನ್ನು ಒಂದು 2ರಿಂದ 2.25 ಸ್ಪೂನ್ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ.
ಸೊ ನೀವು ಅಷ್ಟೇ ಎಷ್ಟು ಮೆಜರ್ಮೆಂಟ್ ಮಾಡ್ತಾ ಇರ್ತೀರಾ ನೋಡಿ, ಆ ಬೇಸ್ ಮೇಲೆ ನೀವು ಈ ಪೌಡರನ್ನು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿನೂ ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ, ಅದೇ ಸ್ಮೆಲ್ ಹೊಡಿತಾ ಇರುತ್ತೆ, ಚೆನ್ನಾಗಿರೋದಿಲ್ಲ. ಓಕೆನಾ? ಸೊ ಇಷ್ಟೆಲ್ಲ ಸೇರಿಸ್ಕೊಂಡು ಲಾಸ್ಟಿಗೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಅಷ್ಟೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡಿ ಮಾಡಿ ಹಾಕ್ಕೊಳ್ಳಿ. ಕಡಿಮೆ ಆದರೆ ಸೇರಿಸ್ಕೋಬೋದು, ಬಟ್ ಜಾಸ್ತಿ ಹಾಕ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಓಕೆನಾ? ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆಂದ ಒಂದು 5 ನಿಮಿಷ ಕುದಿಸ್ಬಿಟ್ಟು ಲಾಸ್ಟಿಗೆ ಫೈನಲ್ ಟಚಪ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಮಸ್ಟ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬಿಡಿ ರಸಮ್ಗಳಿಗೆ. ಅದು ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಟ್ರಾ ಟೇಸ್ಟ್ ಮತ್ತು ಫ್ಲೇವರನ್ನು ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂತಂದರೆ ನನ್ನ ಪ್ರಕಾರ ರಸಮ್ ಅನ್ನೋದು ರೆಡಿ ಅಲ್ಲ. ಓಕೆನಾ? ಸೊ ಹಾಗಾಗಿ ಆದಷ್ಟು ಕೊತ್ತಂಬರಿ ಸೊಪ್ಪನ್ನು ಮಿಸ್ ಮಾಡದೆ ಸೇರಿಸಿ, ಅದು ಒಂದು ಫೈನಲ್ ಟಚಪ್ಪಿಗೆ ಸೇರಿಸ್ಕೊಳ್ಳಿ. ಸೊ ಇಷ್ಟು ಸೇರಿಸಿ ಕುದಿಸಿ ಒಂದು 5 ನಿಮಿಷ ಆಫ್ ಮಾಡಿಬಿಟ್ರೆ ಸಾಕಾಗ್ಬಿಡುತ್ತೆ. ರಸಮ್ ಸಕ್ಕತ್ತಾಗಿ ರೆಡಿ ಆಗುತ್ತೆ. ಇಲ್ಲಿ ನಾನು ರೈಸ್ಗೂ ಇಟ್ಟಿದ್ದೀನಿ, ಅದು ಕೂಡ ವಿಸಲ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೀವು ರಸಮ್ ಬಿಸಿ ರಸಮ್ ಕೂಡ ರೆಡಿ ಆಗಿದೆ. ಸೊ ನಾನಂತೂ ಕಾಯ್ತಾ ಇದ್ದೀನಿ ತಿನ್ನಲಿಕ್ಕೆ, ನಿಜವಾಗ್ಲೂ ಕ್ರೇವಿಂಗ್ ಜಾಸ್ತಿ ಆಗ್ತಾ ಉಂಟು. ಫ್ರೆಂಡ್ಸ್, ಆಲ್ಮೋಸ್ಟ್ ರಸಮ್ ರೆಡಿ ಆಗಿದೆ ಆ್ಯಂಡ್ ವೈಟ್ ರೈಸಿಗೆ ಇಟ್ಟಿದ್ದೀನಿ. ರೈಸ್ ಕೂಡ ವಿಸಲ್ ಆಗಿದೆ, ಬಟ್ ವಿಸಲ್ ಕೂಲ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಹಾಗಿದ್ದೆ ಚೆಂದ ಬ್ಯಾಟಿಂಗ್ ಮಾಡಬೇಕು. ಇವತ್ತು ನನ್ನ ರಸಮ್ ಕ್ರೇವಿಂಗಿಗೆ ನಾನು ವಿದಾಯ ಹೇಳಬೇಕು. ಹೇಳ್ತೀನಿ, ಆನೆಸ್ಟ್ ರಿವ್ಯೂವೇ ಕೊಡ್ತೀನಿ, ನಾನು ಯಾವುದೇ ರೀತಿ ಹೈಡ್ ಮಾಡೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ನೋಡೋಣ, ಇವತ್ತು ನಾನು ಈ ರಸಮ್ನ ಇದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ಇನ್ನೊಂದಷ್ಟು ವೆರೈಟಿ ರಸಮ್ಸ್ ನನಗೆ ಬರುತ್ತೆ, ಬಟ್ ಈ ರಸಮ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೋಡೋಣ ಹೇಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಸ್ವಲ್ಪ ಕೂಲ್ ಆಗಿದ್ದೆ ನಾನು ತಿಂದು ಹೇಳಿ. ರಸಮ್ ರೈಸ್ ಮಾಡಿದ್ದೀನಿ ನಾನು. ಸೊ ಇವಾಗ ಟೇಸ್ಟ್ ಹೇಳೋ ಅಂತ ಟೈಮು. ಡೆಫಿನೆಟ್ಲಿ ನಾನು ಹಾನೆಸ್ಟ್ ರಿವ್ಯೂವನ್ನೇ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಹೈಡ್ ಮಾಡೋದಿಲ್ಲ. ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಡೆಫಿನೆಟ್ಲಿ ನಾನು ಮತ್ತೆ ಏನಾದರೂ ಬೆಟರ್ಮೆಂಟ್ ಮಾಡ್ಬೋದಾ ಅಂತ ಅಂದ್ಕೊಂಡು ಅದನ್ನು ಕೂಡ ಹೇಳ್ತೀನಿ. ಐ ಹೋಪ್ ಚೆನ್ನಾಗಿರುತ್ತೆ, ಬಿಕಾಸ್ ನನಗೆ ಈ ಮೆಥಡ್ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಟ್ರೈ ಮಾಡಿರುವಂಥದ್ದು. ನೋಡೋಣ. ಸಕ್ಕತ್ತಾಗಿದೆ ಮಾತ್ರ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಹದವಾಗಿದೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಇದೆಲ್ಲದನ್ನು ನಾನು ತಿಂದು ಖಾಲಿ ಮಾಡ್ತೀನಿ. ನನ್ನ ರಸಮ್ ರೈಸ್ ಕ್ರೇವಿಂಗನ್ನು ನಾನು ಇವತ್ತಿಗೆ ವಿದಾಯ ಮಾಡ್ತೀನಿ, ಅಂದರೆ ಸ್ವಲ್ಪ ದಿನ. ಬಿಕಾಸ್ ಇದು ನನಗೆ ಆಲ್ ಟೈಮ್ ಫೇವ್ರೇಟು. ಈಸಿಯಾಗಿ ಮಾಡ್ಕೋಬೋದು, ಬೇಗ ಮಾಡ್ಕೋಬೋದು. ಯಾವಾಗಾದರೂ ನಮಗೆ ಟೈಮ್ ಇಲ್ಲ ಅಂದಾಗ, ತುಂಬ ಅರ್ಜೆನ್ಸಿಲಿ ಇದ್ದೀವಿ ಅಂದಾಗ, ಹರಿಬರಿಲಿದ್ದಾಗ ಡೆಫಿನೆಟ್ಲಿ ಈ ರಸಮ್ ರೈಸ್ನ ನಾನು ಪ್ರಿಫರ್ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಯಾವುದೇ ರೀತಿ ಎಕ್ಸ್ಟ್ರಾ ಇಲ್ಲದೆ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅನ್ನೋಂಗೇನಿಲ್ಲ. ಮನೆಯಲ್ಲೇ ಅವೈಲೇಬಲ್ ಇರುವಂತಹ ಈಸಿ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ಈ ರಸಮ್ ರೈಸ್ನ ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿದೆ ಗೈಸ್, ಮಾತ್ರ ನಿಜವಾಗ್ಲೂ ಹೇಳ್ತೀನಿ. ಬಿಸಿ ಬಿಸಿ ರೈಸು, ಬಿಸಿ ಬಿಸಿ ರಸಮ್ಮು, ಇದಕ್ಕೆ ಸೈಡ್ಸ್ಗೆ ಏನಾದರೂ ಹೆಂಚ್ಕೊಳಕ್ಕೆ ಇಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿದೆ. ಇದನ್ನ ತಿಂದು ಮುಗಿಸಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ತಿಂತಾ ಇದ್ದೀನಿ, ನಮ್ಮಮ್ಮ ಇದ್ದಾರೆ. ಸೊ ಅವ್ರಿಗೊಂದು ಸ್ಪೂನ್ ಕೊಟ್ಟು ಟೇಸ್ಟ್ ಕೇಳ್ತೀನಿ, ಓಕೆನಾ?
ರಸಮ್ ರೈಸ್ ತುಂಬ ಚೆನ್ನಾಗಿದೆ. ಪಕ್ಕನಮ್ಮ? ತುಂಬ ಲೈಕ್. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ? ಎಲ್ಲ ಪಕ್ಕ ಚೆನ್ನಾಗಿದೆ. ಆ್ಯಕ್ಚುಲಿ 2-3 ಡೇಸಿಂದ ಅನಿಸಿತ್ತು. ಹೇಳು. ಟೇಸ್ಟು ತುಂಬ ಚೆನ್ನಾಗಿದೆಮ್ಮ. ಎಸ್ಪೆಷಲಿ ಚಳಿಗಾಲಕ್ಕೆ ಚಂದ ಅಲ್ಲಮ್ಮ? ಚಳಿಗಾಲ ಮಳೆಗಾಲಕ್ಕೆ ಚಂದ. ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಹಾಕ್ಕೊಂಡು ಈ ಥರ ಮಾಡ್ಕೊಳಕ್ಕೆ ಚಂದ. ಚಳಿ ಆಯ್ತಲ್ಲ. ಇವಾಗಲೂ ಕೂಡ ನಡೆಯುತ್ತೆ. ಇವಾಗಲೂ ಕೂಡ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ನಿಜವಾಗ್ಲೂ. ನನಗೆ ಏನಂದರೆ ನಮ್ಮ ಅಮ್ಮನ ಹತ್ರ ರಿವ್ಯೂ ಕೇಳೋಕ್ಕೆ ಇಷ್ಟ ನನಗೆ. ಬಿಕಾಸ್ ಅವ್ರು ತುಂಬ ಆನೆಸ್ಟ್ ರಿವ್ಯೂ ಕೊಡ್ತಾರೆ. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ರೂ ಕೂಡ ಶಿ ಯೂಸ್ ಟು ಟೆಲ್ ಮೀ ಲೈಕ್ ಇದನ್ನ ಹಿಂಗೆ ಮಾಡ್ಕೊ ಅಂತ. ಸೊ ಹಾಗಾಗಿ ನಾನು ಆಲ್ವೇಸ್ ಇವ್ರನ್ನ ಪ್ರಿಫರ್ ಮಾಡ್ತೀನಿ ಟೇಸ್ಟ್ ಅಂತ ಬಂದಾಗ. ಸೊ ಇವತ್ತು ಕೂಡ ಅಷ್ಟೇ ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನನಗೆ 2-3 ಡೇಸಿಂದ ನನಗೆ ರಸಮ್ ಕ್ರೇವಿಂಗ್ ಇತ್ತು. ಸೊ ಇವತ್ತು ನನ್ನ ರಸಮ್ ಕ್ರೇವಿಂಗ್ ಫುಲ್ಫಿಲ್ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇದನ್ನು ತಿಂದು ಮುಗಿಸಿ ಆಮೇಲೆ ಸಿಗ್ತೀನಿ. ನಮ್ಮಮ್ಮ ಇವಾಗ ಬಂದ್ರಲ್ವಾ, ಸೊ ಹಾಗಾಗಿ ಅವ್ರನ್ನ ಇಟ್ಕೊಂಡೆ ಟೇಸ್ಟ್ ಕೇಳೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಒಟ್ಟು? ಚೆನ್ನಾಗಿದೆ. ಸರಿ ಅಮ್ಮ. ನಮ್ಮಮ್ಮ ಚವಂಗ ಆಡೋದ್ರಾಗ ಬ್ಯುಸಿ. ಸೊ ಹೋಗ್ತಿದ್ದಾರೆ. ಇವಾಗ ನಾನು ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಮಧ್ಯಾಹ್ನ ಊಟ ರಸಮ್ ರೈಸ್ ತಿನ್ಕೊಂಡು ಚಂದ ಮಲಗಿಬಿಟ್ಟಿದ್ದೆ. ನಾನು ಒಂದು ಗಂಟೆ ಮಲಗಿದ್ದೆ ಅನಿಸುತ್ತೆ. ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ನನಗೆ. ಊಟ ಆಗಿದ್ದೆ, ಯಾಕೆಂದರೆ ಬಿಸಿ ಬಿಸಿ ಊಟ ಮಾಡಿಬಿಟ್ಟೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಚಂದ ನಿದ್ದೆ ಬಂದ್ಬಿಡ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ನಾನು ಚನ್ನಗಿರಿಗೆ ಹೋಗೋದಿದೆ. ಚನ್ನಗಿರಿಗೆ ಹೊರಟಿದ್ದೀನಿ. ಏನಕ್ಕೆ ಅಂತ ಕೇಳೋದಾದರೆ, ನಾಳೆ ನಮ್ಮ ಮನೇಲಿ ದೇವ್ರ ಕಾರ್ಯ ಇದೆ. ಸೊ ದೇವ್ರ ಕಾರ್ಯ ಇರೋ ಕಾರಣ ನಾವು ಕುರಿ ಕಡಿತಾ ಇದ್ದೀವಿ ಮನೆಯಲ್ಲಿ. ಸೊ ಹಾಗಾಗಿ ಅಕ್ಕ ಬರ್ತಾ ಇದ್ದಾಳೆ, ಅಶ್ವಿನಿ ಅಕ್ಕ. ಏನಂದರೆ ನಾನು ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಅವಳು ಒಂದಷ್ಟು ಕೆಲಸಗಳ ಮೇಲೇನೂ ಕೂಡ ಬರ್ತಾ ಇದ್ದಾಳೆ, ಪ್ಲಸ್ ನಮ್ಮ ಮನೆಗೂ ಕೂಡ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳ ಕೆಲಸನೂ ಮುಗಿಯುತ್ತೆ, ಪ್ಲಸ್ ಇಲ್ಲಿ ದೇವ್ರ ಕಾರ್ಯ ಇದೆ. ಸೊ ದೇವ್ರ ಕಾರ್ಯಕ್ಕೂ ಬರಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾಳೆ. ಹಾಗೆ ಕಾಲ್ ಮಾಡಿ ನನ್ನನ್ನು ಕರೆದ್ಲು, ಚನ್ನಗಿರಿಗೆ ಬಾ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಅವಳಿಗೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಂತೆ. ಸೊ ಹಾಗಾಗಿ ತಿನ್ಕೊಂಡು ಹೋಗೋಣ ಅಂತ ಕರೆದ್ಲು. ನೋಡಬೇಕು. ಸೊ ಹಾಗಾಗಿ ಹೋಗೋಣ, ಚನ್ನಗಿರಿಗೆ ಹೋಗ್ಬಿಟ್ಟು ಅವಳನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದಷ್ಟು ಏನೋ ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಗೊತ್ತಿಲ್ಲ ಮಾಡ್ತೀನಾ ಇಲ್ವಾ ಅಂತ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಏನಾಗ್ಬಿಡುತ್ತೆ ಅಂದರೆ ಬೇರೆ ಬೇರೆ ಕೆಲಸ ಕಾರ್ಯ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಂಗೇಜ್ ಆಗಿಬಿಡ್ತೀವಿ. ಆವಾಗ ಈ ಥರ ಚಿಕ್ಕ ಪುಟ್ಟದ್ದೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ನೋಡೋಣ. ಇಫ್ ಇನ್ ಕೇಸ್ ಏನಾದರೂ ಅಲ್ಲಿ ಹೋಗಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ತೋರಿಸ್ತೀನಿ. ಏನೆಲ್ಲ ಆಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಕಾಲ್ ಮಾಡಿದ್ಲು ಆಲ್ರೆಡಿ. ಭದ್ರಾವತಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ಲು. ಸೊ ಭದ್ರಾವತಿಯಿಂದ ಚನ್ನಗಿರಿ ಒಂದು 40 to 45 ಮಿನಿಟ್ಸ್ ಬೇಕು ಬರಲಿಕ್ಕೆ. ಸೊ ಹಾಗಾಗಿ ಒಂದು 45 ಮಿನಿಟ್ಸ್ ಅವಳಾಗುತ್ತೆ ಬರಲಿಕ್ಕೆ. ಆ್ಯಂಡ್ ಇಲ್ಲಿಂದ ಚನ್ನಗಿರಿ ನಮ್ಮೂರಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇವಾಗ ನಾನು ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿಲ್ಲ ನಾನು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋಣ ಅಂತ ಇದ್ದೀನಿ. ಏನೋ ಗೊತ್ತಿಲ್ಲ, ಊಟ ಮಾಡಿದಾಗ್ಲಿಂದನೂ ಕೂಡ ಒಂಥರ ನಿದ್ದೆ. ಯಾಕೆಂದರೆ ಬಿಸಿ ಬಿಸಿ ಅನ್ನ ರಸಮ್ ಊಟ ಮಾಡಿಬಿಟ್ನಾ. ಸೊ ಹಾಗಾಗಿ ಒಳ್ಳೆ ನಿದ್ದೆ ಬಂದ್ಬಿಡ್ತು ನನಗೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆದರೂ ಇನ್ನೂ ನನಗೆ ಆ ಗುಂಗು ಹೋಗ್ತಾ ಇಲ್ಲ, ನಿದ್ದೆ ಗುಂಗು. ಬಟ್ ಅವಳು ಫೋನ್ ಮಾಡಿ ಈಗ ಎಬ್ಬಿಸಿದ್ಲು ನನ್ನನ್ನು, ಬಾ ಚನ್ನಗಿರಿಗೆ ಅಂತ ಹೇಳಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೇನಾಗುತ್ತೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಅಕ್ಕನ ಕೂಡ ಪಿಕ್ ಮಾಡ್ಕೊಂಬರ್ಬೇಕು. ಸೊ ಇವಾಗ ಹೋಗಿ ಅವಳನ್ನ ಕರ್ಕೊಂಡು ಬರೋಣ. ರೆಡಿ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಐಮ್ ರೆಡಿ. ಸೊ ಇವಾಗ ಚನ್ನಗಿರಿಗೆ ಹೊರಟಿದ್ದೀನಿ. ರೆಡಿ ಆಗಿದ್ದೀನಿ. ಇನ್ನೇನಿಲ್ಲ, ಸಿಂಪಲ್ ಒಂದು ಚೂಡಿ ಸೆಟ್ ಆಗಿದ್ದೀನಿ ನಾನು. ಸೊ ಇವಾಗ ಇನ್ನೇನಿಲ್ಲ, ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಒಬ್ಬಳೇ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿಂದ ಇವಾಗ ಸದ್ಯಕ್ಕೆ ಒಬ್ಬಳೇ ಹೋಗ್ತಾ ಇದ್ದೀನಿ. ನಾನು ರೆಡಿ ಆಗಿದ್ದೀನಿ. ಸೊ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಬಂದ್ಲು. ಇವಾಗ ಸಂಧಿ ಮೂಲೆಯಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನೋ ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಇದು ಡಸ್ಟ್ ಅಲರ್ಜಿ ಆಗ್ಬಿಟ್ಟಿದೆ. ಅದನ್ನ ಮಕ್ಕಳಿಗೆ ನೆಂಟರ ಮನೆ ಇದ್ದಂಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಬಟ್ ಆದರೆ ಅದಕ್ಕೆ ಟ್ರೀಟ್ಮೆಂಟು ಒಟ್ಟು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ಅಷ್ಟು ಈಸಿಯಾಗಿ ಹೋಗಲ್ಲ. ಒಟ್ಟು ಬಂದು ಇವಳು ಸ್ವಲ್ಪ ಕಾಡಿಸಿ ಪೀಡಿಸಿ ಇವಳಿಗೊಂದು ಸ್ವಲ್ಪ ಎಚ್ಚರಿಕೆ ಕೊಟ್ಟು ಹೋಗುತ್ತೆ. ಹಾಗಾಗಿ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡು ಮತ್ತೆ ನೋಡಬೇಕು ಮುಂದಿನ ಪ್ರೋಗ್ರಾಮ್ ಏನಂತ ಹೇಳಿ. ನಾಳೆ ನಮ್ಮನೆ ದೇವ್ರ ಕಾರ್ಯ ಇದೆ. ಸೊ ಹಾಗಾಗಿ ಬಂದಿದ್ದಾಳೆ. ಆ್ಯಂಡ್ ಬೇರೆ ಕೆಲಸದ ಮೇಲೂ ಕೂಡ ಬಂದಿದ್ಲು. ಅದು ಮುಗಿಸ್ಕೊಂಡು ಈಗ ದೇವ್ರ ಕಾರ್ಯನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ಆ್ಯಂಡ್ ಸ್ವಲ್ಪ ಕ್ರೌಡ್ ಇದೆ ಏರಿಯಾ, ಯಾಕೆಂದರೆ ವೆಹಿಕಲ್ಸ್ ಇದೆ, ಜನ ಇದ್ದಾರೆ, ಸೊ ಕ್ರೌಡ್ ಇದೆ. ಹಾಗಾಗಿ ಸ್ವಲ್ಪ ಗಿಜಿ ಬಿಜಿ ಅನ್ನಿಸ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ?
ಸೊ ಅಕ್ಕನಿಗೆ ಹಾಸ್ಪಿಟಲ್ಗೂ ಕೂಡ ತೋರಿಸ್ಕೊಂಡು ಅದಾದಮೇಲೆ ಬಂದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ. ಸೊ ಈ ನಡುವೆ ನಮಗೆ ಕಬ್ಬಿನಾಲ್ ಸಿಕ್ತು. ಕಬ್ಬಿನಾಲು ಹೀಟ್ ಅಲ್ವಾ, ಅಕ್ಕಂಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಕಬ್ಬಿನಾಲ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಶುಂಠಿ ಎಲ್ಲ ಹಾಕ್ಸ್ಬಿಟ್ಟು ಚೆಂದ ಕಬ್ಬಿನಾಲ್ ರೆಡಿ ಮಾಡಿಸ್ತಾ ಇದ್ದೀವಿ ನಾವಿಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ರು ಕಬ್ಬಿನಾಲ್ನ. ನನಗಂತೂ ಕಬ್ಬಿನಾಲ್ ಸಿಕ್ಕಾಪಟ್ಟೆ ಇಷ್ಟ, ಒಳ್ಳೆ ಟೇಸ್ಟ್ ಇರುತ್ತೆ ಆ್ಯಂಡ್ ಕುಡಿತಾ ಒಳ್ಳೆ ಮಜಾ ಸಿಗುತ್ತೆ ಕಬ್ಬಿನಾಲು. ಸೊ ಹಾಗಾಗಿ ಆಲ್ಮೋಸ್ಟ್ ಈ ಕಬ್ಬಿನಾಲು, ಎಳನೀರು ಮತ್ತು ಫ್ರೆಶ್ ಜ್ಯೂಸ್ಗಳು ಈ ಥರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವತ್ತು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ಸ್ಟ್ರಾ ಇದ್ರೇ ಅದೊಂಥರ ಜ್ಯೂಸ್ ಕೊಡೋದು, ಇಲ್ಲ ನೀರು ಕುಡಿತಾ ಇದೀವಿ ಅಂತ ಅನ್ಸುತ್ತೆ ನನಗೆ. ಚೆನ್ನಾಗಿದೆ. ಮೀಸೆ ಬಂದಿದ್ಯಾ? ಕುಡಿತಾ ಇರ್ಬೇಕಾದ್ರೆ ಇಲ್ಲೆಲ್ಲ ಅಂಟಿದ್ರೆ ಅದೊಂಥರ ಚೆನ್ನಾಗಿ ಈ ಥರ ಮೀಸೆ ಬಂದಿರ್ಬೇಕು ಅವಳಿಗೆ. ಮೀಸೆ ಬಂದಿದ್ರೆ ಇಷ್ಟ ಆಗುತ್ತೆ ಅವಳಿಗೆ. ಸೂಪರ್ ಆಗಿದೆ. ಸೊ ಕಬ್ಬಿನಾಲ್ ಕೂಡ ಕುಡ್ಕೊಂಡ್ವಿ. ಕಬ್ಬಿನಾಲು ಕೂಡ ಕುಡಿದು ಅಲ್ಲಿಂದ ಒಂದು ಸ್ವಲ್ಪ ದೂರ ವಾಕೇಬಲ್ ಡಿಸ್ಟೆನ್ಸು ಒಂದು ಲೇಡೀಸ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಶಾಪ್ ಇತ್ತು. ಸೊ ಇಲ್ಲಿ ನಾವು ಒಂದು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಪ್ಲಾನ್ ಇರಲಿಲ್ಲ ಬಟ್ಟೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿ. ಬಟ್ ನಮ್ಮ ಅಕ್ಕನ ಕಣ್ಣಿಗೆ ಈ ಥರ ಏನಾದರೂ ಶಾಪಿಂಗ್ ಸೆಂಟರ್ಗಳು ಸಿಕ್ಕಿದ್ರೆ ತೊಗೊಳ್ತೀನೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಅಲ್ಲಿ ಒಳಗೆ ಹೋಗಬೇಕು, ಕಲೆಕ್ಷನ್ಸ್ ನೋಡಬೇಕು, ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಎತ್ತಾಕೊಂಬರ್ಬೇಕು, ಇದು ಅವಳ ಪಾಲಿಸಿ. ಸೊ ಇವತ್ತು ಕೂಡ ಹಾಗೆ ಆಯಿತು. ನೋಡೋಣ ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ಬಂದ್ವಿ, ಎಂಟ್ರಾದ್ವಿ. ಓಕೆನಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಇಷ್ಟ ಆಯಿತು. ನಾನು ಸ್ವಲ್ಪ ಟಾಪ್ ವೇರ್ಸ್ ನೋಡಿದೆ ಜೀನ್ಸ್ಗೆ. ನನಗೆ ಏನಂತಂದರೆ ಒಂದು ಸ್ವಲ್ಪ ಪ್ಯಾಟ್ರನ್ ವೈಸ್ ಅಷ್ಟು ಲೈಕ್ ಆಗಲಿಲ್ಲ. ಕಲರ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಪ್ಯಾಟ್ರನ್ ವೈಸ್ ಸ್ವಲ್ಪ ಓಕೆ ಆಗಿತ್ತು. ನನಗೆ ಬೇಕಾಗಿರೋ ಪ್ಯಾಟ್ರನ್ ಸಿಗಲಿಲ್ಲ, ಬಟ್ ಅಕ್ಕಂಗೆ ಸಿಕ್ತು. ಶಾಪಿಂಗ್ ಬಂದಿದ್ದೀವಿ. ನಮ್ಮ ಅಕ್ಕ ಟ್ರಯಲ್ ನೋಡೋಕೆ ಹೋಗಿದ್ದಾಳೆ. ಅವಳು ಹಿಂಗೇನೆ ಎಲ್ಲಾದರೂ ಬಟ್ಟೆ ಕಂಡ್ರೆ ಸಾಕು ತಗೋಬೇಕಂತ ಬರ್ತಿರ್ತಾಳೆ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಈಗ ಟ್ರಯಲ್ ನೋಡೋಕೆ ಹೋಗಿದ್ದಾಳೆ ಅವಳು. ಟ್ರಯಲ್ ನೋಡಿ ಸೆಟ್ ಆದರೆ ತಗೊಳ್ಳೋದು. ಬರ್ತಾಳೆ ಇರಿ. ಬದಲು ನೋಡಿ, ಟ್ರಯಲ್ ನೋಡಿದೆ. ಹಾಂ, ಬಟ್ ಓಕೆ ಹಾಗಾದರೆ ನಾಟ್ ಸೆಲೆಕ್ಟೆಡ್. ನೋಡ್ತಾಳೆ ನಾ ಬೇರೆ. ಫೈನಲಿ ಶಾಪಿಂಗ್ ಕೂಡ ಮುಗಿಸಿದ್ವಿ. ಶಾಪಿಂಗ್ ನಿಜವಾಗ್ಲೂ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿ ತೋರಿಸಿದ್ರು ಅವರು ಸರ್ವಿಸ್ ವಿಚಾರದಲ್ಲಿ. ಬಟ್ ನನಗೆ ಒಂದಷ್ಟು ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಪ್ಯಾಟ್ರನ್ಸು, ಆ ಪ್ಯಾಟ್ರನ್ಸಲ್ಲಿ ಸಿಗುತ್ತಾ ಅಂತ ನೋಡಿದೆ. ಟಾಪ್ ವೇರ್ಸ್ ಬೇಕಿತ್ತು ನನಗೆ ಜೀನ್ಸಿಗೆ, ಬಟ್ ನನಗೆ ಅಷ್ಟು ಸಿಗಲಿಲ್ಲ. ಬಟ್ ನಮ್ಮ ಅಕ್ಕನಿಗೆ ಒಂದು ಸೆಟ್ ತೊಗೊಂಡವಳು, ಡ್ರೆಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಅವಳದು ಡ್ರೆಸ್, ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅವಳು ತೊಗೊಂಡು ಅದಾದಮೇಲೆ ನಮ್ಮಕ್ಕ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳಿದ್ಲಲ್ವಾ. ಸೊ ಹಾಗಾಗಿ ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಫ್ರೆಂಡ್ಸ್, ದೋಸೆ ತಿನ್ನೋಕೆ ಬಂದಿದ್ದೀವಿ. ನಮ್ಮ ಅಕ್ಕ ಇಲ್ಲಿ ಬಂದರೆ ದೋಸೆ ತಿನ್ನಲೇಬೇಕು. ಈ ಟೇಸ್ಟು ಅಲ್ಲಿ ಸಿಗಲ್ವಂತೆ ಅವಳಿಗೆ. ಸೊ ಹಾಗಾಗಿ ಇಲ್ಲಿ ಬಂದಾಗೆಲ್ಲ ತಿನ್ಕೊಂಡು ಹೋಗ್ಬೇಕಂತ ಆಸೆ ಪಡ್ಕೊಂಡು ಬರ್ತಾಳೆ. ತರೀಕೆರೆಯಲ್ಲಿ ಸಿಗುತ್ತೆ, ಬಟ್ ಈ ಟೇಸ್ಟ್ ಸಿಗಲ್ಲ ತಾನೇ, ಈ ಟೇಸ್ಟ್ ಸಿಗಲ್ಲ. ಸೊ ಹಂಗಾಗಿ ಇಲ್ಲಿ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ತಿಂತಾಳೆ. ಇಲ್ಲಿನ ಪಪ್ಸ್ ಇಷ್ಟ ಇವಳಿಗೆ, ಆ್ಯಂಡ್ ಇಲ್ಲಿನ ದೋಸೆ ಇಷ್ಟ. ಚಾಟ್ಸ್ ಅಷ್ಟೊಂದು ಲೈಕ್ ಮಾಡಲ್ಲ ಇವಳು, ಅಲ್ಲೇ ಇಷ್ಟಪಡ್ತಾಳೆ. ಆ್ಯಂಡ್ ಬೋಂಡಾ ಬಜ್ಜಿ ಅಂತ ಬಂದಾಗ ನಿಮಗೆ ಗೊತ್ತು, ಆಪ್ರೇಷನ್ ಬಜ್ಜಿ ಬೋಂಡ ಎಲ್ಲ ಸಖತ್ತಾಗಿರುತ್ತೆ ಅಲ್ಲಿ. ನನಗೂ ಪರ್ಸ್ನಲಿ ತುಂಬ ಇಷ್ಟ. ಸೊ ಇವಾಗ ಸದ್ಯಕ್ಕೆ ದೋಸೆ ತಿನ್ನೋಕೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ ಬೆಣ್ಣೆ ದೋಸೆ. ಪೇಷಂಟ್ ಆಗಿಬಿಟ್ಟಿದಲ್ಲ ಪಾಪ ನಮ್ಮಕ್ಕ, ಅಂದರೂ ದೋಸೆ ತಿನ್ನಬೇಕು. ನಮ್ಮ ಅಕ್ಕಂಗೆ ಇಷ್ಟ ಅಲ್ಲ, ಅದಕ್ಕೆ ನಾನು ತಿನ್ಸೋಣ ಅಂತ ಕರ್ಕೊಂಬಂದೆ. ಆದರೆ ತಿಂತಾಳೆ, ಬಿಸಿನೀರು ಕುಡಿದ್ಬಿಡ್ತಾಳೆ, ಆಮೇಲೆ ಟ್ಯಾಬ್ಲೆಟ್ ನುಂಗ್ಬಿಡ್ತಾಳೆ, ಮುಗೀತು. ನಾವಿವತ್ತು ಬೆಣ್ಣೆ ದೋಸೆ ಆರ್ಡರ್ ಮಾಡಿದ್ವಿ. ಸೊ ದೋಸೆ ಕೂಡ ಬಂತು, ಟೇಸ್ಟ್ ಮಾಡಿದ್ವಿ. ಬಟ್ ಟು ಬಿ ಆನೆಸ್ಟ್ ನಮಗೆ ಇವತ್ತು ಹಳೆ ಟೇಸ್ಟ್ ಸಿಗಲಿಲ್ಲ. ಏನಂತ ಗೊತ್ತಿಲ್ಲ, ಅದು ದೋಸೆ ಬ್ಯಾಟರ್ದು ಏನಾದರೂ ಪ್ರಾಬ್ಲಮ್ ಆಗಿತ್ತೋ ಏನೋ ಗೊತ್ತಿಲ್ಲ, ನಮಗೆ ಹಳೆ ಒಂದು ಫೀಲ್ ಸಿಗಲಿಲ್ಲ. ಹವೆವರ್ ಅದನ್ನು ತಿನ್ಕೊಂಡು 2 ಕಾಫಿನ ಆರ್ಡರ್ ಮಾಡಿದ್ವಿ.
ಕಾಫಿ ಪರವಾಗಿರಲಿಲ್ಲ. ಕಾಫಿ ವಿಚಾರಕ್ಕೆ ಬಂದರೆ ಚೆನ್ನಾಗಿತ್ತು, ಅಷ್ಟು ಜರಿಯಂಗೇನಿರಲಿಲ್ಲ. ಬಟ್ ನಮ್ಮ ಅಕ್ಕನಿಗೆ ಲೈಕ್ ಆಗಲಿಲ್ಲ. ಅವಳು ಏನಂದರೆ ಫುಡ್ ವಿಚಾರದಲ್ಲಿ ಬೇಗ ಕಾಂಪ್ರೋ ಆಗೋದಿಲ್ಲ ಗೈಸ್. ನೋಡಿರ್ತೀರಾ, ಗೊತ್ತಿರುತ್ತೆ ಅನ್ಕೊತೀನಿ. ಬಟ್ ನಾನು ಸ್ವಲ್ಪ ಪರವಾಗಿಲ್ಲ, ಫುಡ್ ವಿಚಾರದಲ್ಲಿ ಕಾಂಪ್ರೋ ಆಗ್ಬಿಡ್ತೀನಿ. ಬಟ್ ಅವಳು ಸ್ವಲ್ಪ ರೇರ್ ಆಗಲ್ಲ. ಹವೆವರ್ ಕಾಫಿನೂ ಕುಡ್ಕೊಂಡ್ವಿ. ಕಾಫಿ ಕುಡಿದು ನಮ್ಮ ಇಬ್ಬರ ಚಿಟ್ ಚಾಟ್ ಕಾರ್ಯಕ್ರಮನೂ ಮುಗಿಸಿ ಸೊ ಮನೆ ಕಡೆ ಹೊರಡಬೇಕಾಯ್ತು ನಾವು, ಬಿಕಾಸ್ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಫ್ರೆಂಡ್ಸ್ ನೋಡಿ, ಶಾಪಿಂಗ್ ಅಂತ ಹೇಳ್ಬಿಟ್ಟು ಇಷ್ಟು ಲೇಟ್ ನೈಟ್ ಮಾಡಿದಾಳೆ ಇವಳು. ಇವಳೇ ಪರ್ಚೇಸ್ ಮಾಡಿದ್ದು, ನಾನು ಪರ್ಚೇಸ್ ಮಾಡಿಲ್ಲ. ಮಾಡಿದೆ ಬಟ್ ಬೇಗನೆ ಚಾಯ್ಸ್ ಮಾಡ್ಕೊಂಡೆ. ಇವಳು ಮಾತ್ರ ಸುಮ್ಮನೆ ನೋಡ್ತಾನೆ ಇರ್ತಾಳೆ, ತಗೊಳಲ್ಲ ಇವಳು. ನೋಡ್ದೆ ಬಟ್ ನಂಗೆ ಯಾಕೋ ಗೊತ್ತಿಲ್ಲ ಯಾವ್ದು ಅಷ್ಟು ಲೈಕ್ ಆಗಲಿಲ್ಲ. ಬೇಗನೆ ತಗೊಂಡ್ಬಿಟ್ಟೆ. ಇವಳು ಅಷ್ಟು ತನಕ ನೋಡಿದ್ರು ಒಂದು ಜೊತೆನೂ ತಗೊಳ್ಳಿಲ್ಲ. ನನ್ಗೆ ಇಷ್ಟ ಆದ್ರೆ ತಗೋತೀನಪ್ಪ, ಇಷ್ಟ ಆಗದೆ ಹೆಂಗ್ ತಗೊಳೋದು. ಇವಳು ಏನ್ ಗೊತ್ತಾ, ಫುಡ್ ವಿಚಾರದಲ್ಲಿ ಇವಳು ಕಾಂಪ್ರೋ ಆಗಲ್ಲ, ಬಟ್ ಬಟ್ಟೆ ವಿಚಾರದಲ್ಲಿ ನಾನು ಕಾಂಪ್ರೋ ಆಗಲ್ಲ. ಇಷ್ಟೇ ಡಿಫ್ರೆನ್ಸ್. ಬಟ್ ಕಲೆಕ್ಷನ್ ನೋಡಕ್ ಹೋಗ್ಬಾರ್ದು, ಹೇಳಮ್ಮ. ತುಂಬಾ ನೋಡಕ್ ಹೋಗ್ಬಾರ್ದು, ತಗೊಳಕ್ ಆಗಲ್ಲ. ಒಂದು 10 ಜೊತೆ ತೆಗಿಸ್ಬೇಕು, ಅದನ್ನೇ ಚಾಯ್ಸ್ ಮಾಡ್ಕೊಂಡು ತಗೊಂಡ್ ಬಂದ್ಬಿಡ್ಬೇಕು. ಸುಮ್ಮನೆ ಅದು ವೇರ್ ಮಾಡಿದ್ರೆ ಚೆನ್ನಾಗೇ ಕಾಣುತ್ತೆ. ಹಂಗೆ ಆ ತರ. ಸೊ ಫೈನಲಿ ಇವಳು ಒಂದ್ ಜೊತೆ ತಗೊಂಡ್ಲು. ಸೆಟ್ ಚೆನ್ನಾಗಿದೆ ಅಂಡ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ಹೇಳಂಗೆ ಇಲ್ಲ, ಮಾತ್ರ ಚೆನ್ನಾಗಿದೆ, ಇಷ್ಟ ಆಯ್ತು ಮಾತ್ರ. ಸೊ ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ. ಅಂತೂ ಇಂತೂ ಬಸ್ ಹಿಡ್ಕೊಂಡು ಹಬ್ಬ ಇವತ್ತು ಬಸ್ಸಿಗೆ ಕಾದಿದ್ದೀವಿ ಅಂತಂದರೆ ಸೀರಿಯಸ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ನಂಗೊಂದು 2-3 ಸಲ ಆಗಿದೆ. ನಮ್ಮಕ್ಕ ಅಂತೂ ಬಂದ ತಕ್ಷಣ ಬಿಸಿನೀರು ಕುಡಿತಾವಳೆ. ಬಿಸಿನೀರು ಅವಳಿಗೆ ಇರಬೇಕು. ಹೇಗೆ ಗೊತ್ತಾ, ಬಿಸಿನೀರನ್ನು ಎಂಜಾಯ್ ಮಾಡ್ಕೊಂಡು ಕುಡಿಯೋ ಏಕೈಕ ವ್ಯಕ್ತಿ ಇವಳೆ. ಬಹಳ ಇಷ್ಟ ಬಿಸಿನೀರು. ಅಲ್ಲಿ ಹೋಟೆಲಲ್ಲಿ ಬಿಸಿನೀರು ಕೇಳಿದ್ಲು, ಕೊಟ್ಟರು. ಆಹಾ ಎಷ್ಟು ಚೆನ್ನಾಗಿದೆ ಬಿಸಿನೀರು ಅಂತ ಹೇಳ್ತಿದ್ದಾಳೆ. ಅದೇ ಚೆನ್ನಾಗಿತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ನಾನು ಬಿಸಿನೀರು ಮಾಡ್ಕೊಟ್ಟಿದ್ದೀನಿ ಇವಾಗ. ಅದೇ ಚೆನ್ನಾಗಿತ್ತು. ಆ ಬಿಸಿನೀರು ಏನೋ ಒಂಥರ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಬಿಸಿನೀರಲ್ಲೂ ಟೇಸ್ಟು ಇವಳಿಂದ ಮಾತ್ರ ಸಾಧ್ಯ ಈ ಥರ ಟೇಸ್ಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ಹವೆವರ್ ಮನೆಗೆ ಬಂದ್ವಿ. ಬಸ್ ಅಂತೂ ಕಾದ್ವಿ ಯಪ್ಪ ಹೇಳ್ಬಾರ್ದು, ಅಷ್ಟೊತ್ತು ತನಕ ಬಸ್ ಕಾದ್ವಿ. ಬಟ್ ಹವೆವರ್ ಫೈನಲಿ ಮನೆಗೆ ಬಂದ್ವಿ. ನಾನು ಡ್ರೆಸ್ ಚೇಂಜ್ ಮಾಡಿದೆ, ಇವಳು ಮಾಡಿಲ್ಲ. ಮಾಡಲ್ಲ. ಸೊ ಇದರಲ್ಲೇ ಬೆಳಕರಿಸ್ತಾಳೆ ಈಗ ಅವಳು. ಈಗ ಇನ್ನೇನಿಲ್ಲ ಫ್ರೆಂಡ್ಸ್, ಆಮೇಲಿಂದ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಮಲ್ಕೊಳ್ಳೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಸೊ ಹಾಯ್ ಇರೋ ಹಂಗೆ ತಡಿ ನೆಟ್ಟು. ಹಾಂ, ನನಗೆ ರೈಸ್ ತಿನ್ನಕ್ಕಾಗಲ್ಲ, ಜಾಸ್ತಿ ಆಗ್ಬಿಟ್ಟಿದೆ. ಕೆಮ್ಮಿದ್ದಾಗ ನನಗೆ ರೈಸ್ ತಿನ್ನಕ್ಕಾಗಲ್ಲ, ಅದಕ್ಕೆ ಗಂಜಿ ಮಾಡು. ಆ್ಯಕ್ಚುಲಿ ನಂದು ಪ್ಲಾನ್ ಅದೇ ಇದ್ದಿದ್ದು. ಬಟ್ ಮನೇಲಿ ಹೋಳಿಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಬೇಗ ಬರುತ್ತೆ. ಬಟ್ ನಿನ್ನೆ ಏನಾಗಿತ್ತು ಅಂದರೆ, ನಾನು ಸಾರ್ಬಂದೇಡೆ ಅಂತ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅದರಲ್ಲಿ ಇವಳು ಬಂದಿರಲಿಲ್ಲ. ಸೊ ಹಾಗಾಗಿ ಆ ವ್ಲಾಗಲ್ಲಿ ನೀವು ಇವಳನ್ನ ನೋಡೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಅದು ಮುಗಿದು ಮಾರನೇ ದಿನ ಇವಳು ಬಂದಿದ್ದಾಳೆ. ಬಟ್ ನಾನು ಈ ವ್ಲಾಗ್ನೇ ಬೇಗ ಹಾಕ್ತಾ ಇದ್ದೀನಿ. ಅದನ್ನು ನಾನು ಈ ವ್ಲಾಗ್ ಆದಮೇಲೆ ಆ ಒಂದು ಹಬ್ಬದ ವ್ಲಾಗನ್ನು ನಿಮಗೆ ಶೇರ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಇದರಲ್ಲಿದ್ದಾಳೆ ಅದರಲ್ಲಿಲ್ಲ ಅಂತ ನೀವು ಅನ್ಕೊಬೋದು. ಅದೇ ಇವಳು ಒಂದಿನ ಲೇಟಾಗಿ ಬಂದಳು, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ನಾಳೆ ನಮ್ಮನೆ ದೇವ್ರ ಕಾರ್ಯ ಇದೆ. ಸೊ ಹಾಗಾಗಿ ದೇವ್ರ ಕಾರ್ಯದ ಸಲುವಾಗಿ ಇವಳು ಬಂದಿದ್ದಾಳೆ. ಅದನ್ನು ಮುಗಿಸ್ಕೊಂಡು ಮತ್ತೆ ನನ್ನನ್ನು ಊರಿಗೆ ಕರ್ಕೊಂಡು ಹೋಗ್ತಾಳೆ. ಯಾಕಂದರೆ ಮತ್ತೆ ಇವ್ರೂರಲ್ಲಿ ಹಬ್ಬ ಇದೆ. ಸೊ ಹೀಗೆ ಬಂದು ಹೋಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಿಂಗೆ ಆಗ್ತಿದೆ. ಸಂಹಾವ್ ನೋಡೋಣ. ಊಟ ಬ್ಲಾಗಲ್ಲೆಲ್ಲ ಜಾಸ್ತಿ ನಾನ್ ವೆಜ್ ಊಟ ತೋರಿಸ್ತೀವಿ. ಹೌದು, ಎಂಜಾಯ್ ಮಾಡಿ. ಬಿಕಾಸ್ ಏನಂದ್ರೆ ವಿ ಆರ್ ನಾನ್ ವೆಜಿಟೇರಿಯನ್ಸ್ ಅಂಡ್ ಈ ದೇವ್ರ ಕಾರ್ಯ ಅಂತ ಬಂದಾಗ ನಾವು ಕುರಿ ಕಡಿತೀವಿ ಮತ್ತೆ ಕೋಳಿ ಕೊಯ್ತೀವಿ. ಸೊ ಹಾಗಾಗಿ ನಾನ್ ವೆಜ್ ರೆಸಿಪಿ ನಿಮಗೆ ತುಂಬಾ ಕಂಡು ಬರುತ್ತೆ. ಸೊ ಡೋಂಟ್ ಮೈಂಡ್ ಅಬೌಟ್ ದಟ್, ಎಂಜಾಯ್ ಮಾಡಿ ಅಷ್ಟೇ. ಓಕೆ, ಬೇಜಾರ್ ಮಾಡ್ಕೋಬೇಡಿ, ಬರೀ ಅದನ್ನೇ ತೋರಿಸ್ತಾರಲ್ಲ ಅಂತ. ನಮ್ ಏನು ಮಾಡಕ್ಕಾಗಲ್ಲ, ಹಬ್ಬ ಅಲ್ಲ. ಹೌದು, ತೋರಿಸ್ಲೇಬೇಕು. ಸೊ ಹಾಗಾಗಿ ಇವಾಗ ಇನ್ನೇನಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಬಾಯ್.